ಮತ್ತೊಂದು ದಿನ ಮತ್ತೊಂದು ಹಗರಣ, ಅದೇ ರಾಗ ಅದೇ ತಾಳ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಆಡಳಿತ. ಇವತ್ತಿನ ಹೊಸದೇನು ಅಂತಂದರೆ, ಗೃಹಲಕ್ಷ್ಮಿ, ನಮ್ಮ ಕರ್ನಾಟಕದ ಗೃಹಲಕ್ಷ್ಮಿಯರ ಲಕ್ಷ್ಮಿಯನ್ನು ಲೂಟಿ ಮಾಡಿದ ಕಾಂಗ್ರೆಸ್ ಸರ್ಕಾರ. CAG ವರದಿ ಪ್ರಕಾರ 225 ಕೋಟಿ ಅಕ್ರಮ ಆಗಿದೆ. ಯಾವ ರೀತಿಯಿಂದ ಅಕ್ರಮ ಆಗಿದೆ ಅಂತಂದರೆ, 116 ಕೋಟಿ ದುಡ್ಡು ಯಾರಿಗೆ ಹೋಗಿದೆ ಅಂತ ಕೇಳಿ ನನ್ನ ಪ್ರೀತಿಯ ಅಕ್ಕ ತಂಗಿಯಂದಿರೆ, ನನ್ನ ಕರ್ನಾಟಕದ ತಾಯಂದಿರೆ. ಯಾರಿಗೆ ಹೋಗಿದೆ 116 ಕೋಟಿ ಅಂತಂದರೆ, 1,08,000 ಮಹಿಳೆಯರು ಫಲಾನುಭವಿಗಳು ಯಾರು ಮೃತಪಟ್ಟಿದ್ದಾರೆ ಅವರ ಅಕೌಂಟಿಗೆ ಜಮಾ ಆಗಿದೆ. ಅಷ್ಟೇ ಅಲ್ಲ, 47 ಕೋಟಿ ಯಾರ ಅಕೌಂಟಿಗೆ ಹೋಗಿದೆ ಅಂತಂದರೆ 23,250 ಜನರ ಅಕೌಂಟು, ಯಾರ್ದು ಖಾತೆನೇ ಇಲ್ಲ, ಹೆಸರೇ ಇಲ್ಲ, ಮಿಸ್ಸಿಂಗ್. ಅವರಿಗೆ 47 ಕೋಟಿ ನಾವು ಕೊಟ್ಟಿದ್ದೀವಿ ಅಂತ ಇವರು ರಿಪೋರ್ಟ್ ತೋರಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, 60 ಕೋಟಿ ಯಾರಿಗೆ ಹೋಗಿದೆ ಅಂದರೆ 19,020 ಫಲಾನುಭವಿಗಳಿಗೆ ಹೋಗಿದೆ. 19,020 ಫಲಾನುಭವಿಗಳಂದರೆ 19,020 ಖಾತೆಗಳು ಇರ್ಬೇಕು ತಾನೇ? ಇಲ್ಲ, ಅಲ್ಲಿ ಭಾಳ ಒಂದು ಕಡಿಮೆ ಖಾತೆಗಳಿದ್ದಾವೆ. ವೆರಿ ಲೆಸ್ ನಂಬರ್ ಆಫ್ ಅಕೌಂಟ್ಸ್ ಆರ್ ದೇರ್. ನಮ್ಮದು ಕನ್ನಡದಲ್ಲಿ ಒಂದು ಗಾದೆ ಇದೆ ಈ ಕಡೆ, ಯಾರ್ದೋ ರೊಕ್ಕ ಎಲ್ಲಮ್ಮನ ಜಾತ್ರೆ ಅಂತ ಹೇಳ್ತಾರೆ. ಆ ಥರ ಜನರ ದುಡ್ಡು ಕಾಂಗ್ರೆಸ್ಸಿಗರ ನಾಯಕರ ಜಾತ್ರೆ. ಅಷ್ಟೇ ಅಲ್ಲ, ಇವರು ನಮ್ಮ ಜನರು ಬೇವ್ರು ಸುರಿಸಿ ಇವರಿಗೆ ನಾವು ಟ್ಯಾಕ್ಸ್ ಕಟ್ಟಬೇಕು, ಇವರು ಬಂದ ತಕ್ಷಣ ಇದು 3 ಸಲ ಎಲ್ಲದರದ್ದು ದರ ಏರಿಕೆ ಮಾಡಿದ್ದಾರೆ. ಎಲ್ಲನ ದುಡ್ಡು ಲೂಟಿ ಮಾಡಿಬಿಟ್ಟು ಇವರು ತಿಜೋರಿಗಳನ್ನು ತುಂಬ್ಕೊಳ್ಳೋದು ಅಷ್ಟೇ ಅಲ್ಲದೆ ಇವರು ಹೈಕಮಾಂಡ್ ಅವರ ತಿಜೋರಿಗಳನ್ನು ಸಹ ಇವರು ತುಂಬ್ತಾರೆ. ಹೇಗಿದೆ ಅಂತಂದರೆ, ಕಾಂಗ್ರೆಸ್ದವರು ಒಂದು PhD ಮಾಡ್ದಂಗಿದೆ ಲೂಟಿಯಲ್ಲಿ. ಕಾಂಗ್ರೆಸ್ ಸರ್ಕಾರ ಬದಲು ಒಂದು ಲೂಟಿ ಸರ್ಕಾರ ಅಂತ ಇವರಿಗೆ ಹೆಸರು ಕೊಡಬೇಕು. ಅಷ್ಟೇ ಅಲ್ಲ, ನೀವು ವಿಶ್ವದಲ್ಲಿ ಎಲ್ಲೇ ಕಳಿಸಿದರೆ ದೇ ಆರ್ ದ ಬೆಸ್ಟ್ ಪರ್ಸನ್ ಟು ಟೇಕ್ ದ ಕ್ಲಾಸಸ್ ಫಾರ್ ದಿಸ್. ಲಾಸ್ಟಿಗೆ ಇನ್ನೊಂದು ಹೇಳ್ತೀನಿ ಕೇಳಿ, ಇದಕ್ಕೆ ಒಂದು ಅನುಷ್ಠಾನ ಸಮಿತಿ ಅಂತ ಮಾಡಿದ್ದಾರೆ. ಅಂದರೆ ಇದಕ್ಕೆ ಗ್ಯಾರಂಟೀಸ್ಗಳು ಎಲ್ಲ ಕರೆಕ್ಟ್ ಫಲಾನುಭವಿಗಳಿಗೆ ಹೋಗಿ ರೀಚ್ ಆಗಬೇಕು ಅಂತ ಅನುಷ್ಠಾನ ಸಮಿತಿ. ಇದು ಯಾರಿಗೆ ಕೊಟ್ಟಿದ್ದಾರೆ? ಕಾಂಗ್ರೆಸ್ ವರ್ಕರ್ಸಿಗೆ. ಇದು ಯಾರಿಗೆ ಅಂತ ಅವ್ರಿಗೆ ಎಷ್ಟು ಗೊತ್ತು? ಸಂಬಳ ತಿಂಗಳಿಗೆ 40,000ರಿಂದ 25,000 ಜನರೇ ನಿಮ್ಮ ನಮ್ಮ ದುಡ್ಡಿಂದ ಅವ್ರಿಗೆ 45,000ರಿಂದ 25,000 ತನಕ ಅವರಿಗೆ ಸ್ಯಾಲ್ರಿ ಹೋಗುತ್ತೆ. ತಿಂಗಳಿಗೆ 55 ಲಕ್ಷ ಅವ್ರಿಗೆ ಕೊಡ್ತಾ ಇದ್ದಾರೆ. ಏನ್ರಿ ಮಾಡ್ತಾ ಇದ್ದೀರಾ ಅನುಷ್ಠಾನ ಸಮಿತಿಯವರು? ಈ ಹೇರಾಫೇರಿ ಮಾಡ್ತಾ ಇದ್ದೀರಾ ನೀವು? ಹಾಂ, ನಾಚಿಕೆ ಆಗಲ್ವಾ? ಜನರನ್ನು ದುಡ್ಡನ್ನು ಅವ್ರದ್ದು ರಕ್ತ ಹಿಡಿತಾ ಇದ್ದೀರಾ ಇವತ್ತು ನೀವು ಎಲ್ಲ ರೀತಿಯಿಂದ. ಲಾಸ್ಟ್ ಕನ್ಕ್ಲೂಡಿಂಗ್ ಪಾರ್ಟ್ ಹೇಳಬೇಕು ಅಂತಂದರೆ, ಗೋಲ್ಮಾಲ್ ಹೇ ಬೈ ಸಬ್ ಗೋಲ್ಮಾಲ್ ಹೇ ಅಂತ ಹೇಳ್ಬಿಟ್ಟು, ನೀವು ಕಾಂಗ್ರೆಸ್ ಏನೇ ತಗೊಳ್ಳಿ ಎಲ್ಲದರಲ್ಲೂ ಗೋಲ್ಮಾಲ್ ಇದೆ. ಅವ್ರು ತಿಜೋರಿ ತುಂಬ್ಕೊಳ್ಳೋದು ಬಿಟ್ಟು ಅವ್ರು ಇನ್ನೊಂದು ಏನೋ ಕೆಲಸ ಮಾಡ್ತಾ ಇಲ್ಲ. ಯಾರ ಬಡವರ ಕಣ್ಣೀರು ಒರೆಸ್ತಾ ಇಲ್ಲ, ಯಾರಿಗೂ ನೇರವಾಗಿ ಇವತ್ತು ನಿಂತಿಲ್ಲ. ಮುಂಬರುವ ದಿನಗಳಲ್ಲಿ ನನ್ನ ಕರ್ನಾಟಕದ ಜನರೇ, ಸ್ಪೆಷಲಿ ಅಕ್ಕ ತಂಗಿಯಂದಿರೇ, ತಾಯಂದಿರೇ, ದಯಮಾಡಿಸಿ ಕಣ್ಣು ತೆಗೆದು ಕರ್ನಾಟಕಕ್ಕೆ ನ್ಯಾಯ ಮಾಡಿಕೊಡಿ, ಕರ್ನಾಟಕನ ಉಳಿಸಿ. ಧನ್ಯವಾದ.